ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವರು ಡಾಕ್ಟರ್ ಅನಿತಾ. ಡಾಕ್ಟ್ರು ಅಂದರೆ ಈ ಡಾಕ್ಟ್ರ್ ಅಲ್ಲ, PhD ಡಾಕ್ಟ್ರು, ರೀಸೆಂಟಾಗಿ ತಗೊಂಡ್ರು. ಹೌದೌದು, ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ವಾವ್, ಕಂಗ್ರಾಟ್ಸ್ ಅನಿತಾ. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಅವರೆಲ್ಲ ಹೇಳ್ತಾ ಇದ್ರು. ನಿಮ್ಮನ್ನು ನೋಡಿ ಬಹಳ ಖುಷಿ ಆಯಿತು. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದ ಹಾಗೆ ನಿಮ್ಮ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅವರು ಬಿಸ್ನೆಸ್ ಮ್ಯಾನ್. ಸೋ ಫಾರ್ ಸೋ ಗುಡ್ ಅನ್ನೋ ಹಾಗೆ ಎಲ್ಲ ಚೆನ್ನಾಗಿ ನಡೀತಿದೆ. ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ತುಂಬ ಅನ್ಯೂನ್ಯವಾಗಿದ್ದೀರಾ ಅಂತ ಗೌರಿ ಹೇಳ್ತಾ ಇದ್ಲು. ನನಗೂ ಟಿಪ್ಸ್ ಕೊಡ್ತೀರಾ? ಏನಿಲ್ಲ, ಒಳ್ಳೆ ಪಾಯಿಂಟ್ಸ್ಗಳನ್ನ ನೋಡಿದಾಗ ನಮ್ಮ ಲೈಫ್ ಪಾರ್ಟ್ನರ್ ಇದ್ರೆ ಹೀಗೆ ಇರಬೇಕು ಅಂತ ಅನ್ಕೋತೀವಲ್ವಾ, ಅದೇ ಥರ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಅರ್ಥ ಮಾಡಿಕೊಂಡು ಒಪ್ಕೊಂಡು ಕೆಲವೊಂದನ್ನು ತಿದ್ಕೋಬೇಕು. ಅಷ್ಟಾದರೆ ಸಾಕು. ಆಗ ಎಲ್ಲ ಜೋಡಿಗಳು ಖುಷಿಯಾಗಿರ್ತಾರೆ. ವಾವ್, ಸೂಪರ್ ಪಾಯಿಂಟ್ ಸುನೀತಾ, ಸೂಪರ್ ಪಾಯಿಂಟ್. ಅಂದ ಹಾಗೆ ನೀನು ನನ್ನ PhD ಬಗ್ಗೆ ಕೇಳೇ ಇಲ್ಲ. ಓಹ್ ಸಾರಿ, ನಾನು ನಿನಗೆ ನೀನು ತಾನು ಅಂತ ಅಂದ್ಬಿಟ್ಟೆ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ನನಗೆ ಕ್ಲೋಸ್ ಫ್ರೆಂಡ್ ಅನ್ನೋ ಫೀಲ್ ಆಯಿತು. ಸಾರಿ, ಡೋಂಟ್ ಮೈಂಡ್. ಅಯ್ಯೋ ಪರವಾಗಿಲ್ಲ, ನಾನು ಹಾಗೇನೆ ಬೇಗ ಕ್ಲೋಸ್ ಆಗಿಬಿಡ್ತೀನಿ. ನಿಮ್ಮ PhD ಬಗ್ಗೆ ಹೇಳಿ. ಅದಕ್ಕೂ ಮುಂಚೆ ನಿಮ್ಮ ಯಜಮಾನ್ರು ಇಷ್ಟೊತ್ತಾದರೂ ಬರಲಿಲ್ಲ. ಪಾಪ ಅವ್ರಿಗೆ ಪಾರ್ಕಿಂಗ್ ಸಿಕ್ತು ಅಥವಾ ಜಾಗ ಹುಡುಕ್ತಾ ಇದ್ದಾರೆ. ಒಂಚೂರು ಫೋನ್ ಮಾಡಿ ಕೇಳ್ತೀರಾ? ಅಯ್ಯೋ ಹೌದಲ್ವಾ. ಚಿನ್ನಿ ಎಲ್ಲಿದ್ಯಾ? ಇಲ್ಲಿ ಎಲ್ರು ನಿನ್ಗೋಸ್ಕರ ಕಾಯ್ತಿದ್ದಾರೆ. ಪಾರ್ಕಿಂಗ್ ಆಯ್ತಾ? ಸರಿ ಸರಿ, ಬೇಗ ಬಾ. ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ಬೇಕರಿಯಿಂದ ಸ್ವೀಟ್ ತಗೊಂಬರಕ್ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಹೌದಾ, ಸರಿ ಸರಿ. ಡಾಕ್ಟ್ರೇ, ನೀವೇನೋ PhD ಬಗ್ಗೆ ಮಾತಾಡ್ತಿದ್ರಲ್ಲ, ಮುಂದುವರಿಸಿ. ಹಾಂ ಸುನೀತಾ, ಇಲ್ಲಿ ನೋಡಿ, ಇದ್ರ ಬಗ್ಗೆನೇ ನಾನು PhD ಮಾಡಿರೋದು. ಇದರಿಂದ ಹಿಪ್ನೋಟೈಸ್ ಮಾಡಬಹುದು. ಇಸ್ ಇಟ್? ವಾವ್, ಅವ್ರಿಗಂತೂ ಇಂಥ ಸಬ್ಜೆಕ್ಟ್ ಮೇಲೆ ತುಂಬಾನೇ ಇಂಟ್ರೆಸ್ಟ್. ಇನ್ನೇನು ಅವ್ರು ಬಂದ್ಬಿಡ್ತಾರಲ್ವಾ, ಅವ್ರ ಮೇಲೆ ಹಿಪ್ನೋಟೈಸ್ ಮಾಡಿ. ಅಯ್ಯೋ, ಅವ್ರು ಸ್ವೀಟ್ ತಗಂತ ಇದ್ರು. ಅವ್ರು ಬಪ್ಪುವರೆಗೂ ನೀವು ಹಿಪ್ನೋಟೈಸ್ ಮಾಡ್ಕೊನಿ. ಅವ್ರು ಬಂದ್ಮೇಲೆ ಅವ್ರ ಮೇಲೆ ಹಿಪ್ನೋಟೈಸ್ ಮಾಡುವ. ಹೆಂಗಂತ್ರಿ? ಫೈನ್ ಫೈನ್ ಅಂದ್ರಲ್ಲ ಡಾಕ್ಟ್ರೆ. ಸಾರಿ, PhD ಡಾಕ್ಟ್ರೆ. ನೀವು ಶುರು ಹಚ್ಕರಿ. ನೋಡಿ, ಇದನ್ನೇ ನೋಡ್ತಾ ಇರಿ. ನಿಧಾನವಾಗಿ ಉಸಿರಾಡಿ. ಈ ಡಾಲರ್ ಬಿಟ್ಟು ನಿಮ್ ಗಮನ ಬೇರೆ ಎಲ್ಲೂ ಹೋಗ್ಬಾರ್ದು. ಹಾಗೆ ನಿಮ್ ಜಗತ್ತೊಳಗೆ ಮುಳುಗೋಗಿ. 3, 2, 1. ನಿಧಾನಕ್ಕೆ ನಿಮ್ ಬಾಲ್ಯಕ್ಕೆ ಹೋಗಿ. ಅಲ್ಲಿ ಏನ್ ಕಾಣ್ತಾ ಇದೆ? ಸಿರ್ಸಿ ಮಾರಿಕಾಂಬ ಜಾತ್ರೆ. ನಮ್ಮ ಹಳ್ಳಿ, ಬೆಟ್ಟ, ಮಳೆ, ಸ್ಕೂಲ್. ಗಿರಿಜಾ, ಗೌರಿ, ನಾನು ಆಟ ಆಡ್ತಿದ್ದೀವಿ. ಹಾಗೆ ನಿಮ್ ಯೌವನಕ್ಕೆ ಬನ್ನಿ. ಮದುವೆ. ಅಜ್ಜಿ ತೀರ್ ಹೋದ್ರು ಅಂತ ಬೇಗ ಮದುವೆ ಮಾಡ್ಕೋಬೇಕಾಯ್ತು. ನನ್ನ ಚಿನ್ನಿನ ಮೊದಲನೇ ಸಲ ನೋಡಿದ್ದು
ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಇಬ್ರು ಮಧ್ಯೆ ಪ್ರೀತಿಯಾಗಿದ್ದು. ಅವನು ನನ್ನ ನೋಡಿ ನಾಚ್ಕೊಂಡ, ನಾನು ನಾಚ್ಕೊಂಡ. ಆಮೇಲೆ ಮದುವೆ, ಬೆಂಗಳೂರು ಬಂದು ಸೆಟ್ಲಾದ್ರಿ. ಆಮೇಲೆ ಏನಾಯಿತು? ನಾನು ನನ್ನ ಚಿನ್ನಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ವಿ. ಇಬ್ರು ಚೆನ್ನಾಗೇ ಇದ್ವಿ. ಆಮೇಲೆ 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 ಏನಾಯಿತು ಹೇಳಿ. ಆಕ್ಸಿಡೆಂಟ್ ಆಗೋಯ್ತು. ನನ್ನ ಕಣ್ಮುಂದನೆ ನಿಮ್ಮ ಕಣ್ಮುಂದೆನೆ ಏನಾಯ್ತು ಹೇಳಿ. ಹೇಳಿ ಏನಾಯ್ತು? ನನ್ನ ಕಣ್ಮುಂದನೆ ನನ್ನ ಗಂಡ ಸತ್ತು ಹೋದ. ನನ್ನ ಚಿನ್ನಿ ನನ್ನ ಒಂಟಿ ಮಾಡಿ ಬಿಟ್ಟು ಹೋದ. ಚಿನ್ನಿ ನನ್ನ ಯಾಕೆ ಬಿಟ್ಟು ಹೋದ ನೀನು? ಚಿನ್ನಿ 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 ಸುನೀತಾ, ಗಾಬರಿ ಆಗ್ಬೇಡಿ. ಇಷ್ಟು ದಿನ ಅವ್ರ ಗಂಡನ ಸಾವಿನ ಸುದ್ದಿನ ಒಪ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರು. ಅವ್ರ ಗಂಡ ಬದುಕಿದ್ದಾರೆ ಅನ್ನೋ ಭ್ರಮೆಲಿದ್ರು. ಈಗ ಆ ಭ್ರಮೆಯಿಂದ ಹೊರಗೆ ಬಂದು ಶಾಕ್ ಆಗಿದ್ದಾರೆ ಅಷ್ಟೇ. ಈ ಡಿಸಾರ್ಡರ್ನ ಕೋಟಾರ್ಡ್ ಸಿಂಡ್ರೋಮ್ ಅಂತ ಕರೀತಾರೆ. ಇದರಲ್ಲಿ 2 ವಿಧ. ಒಬ್ರಿಗೆ ನಾವು ಸತ್ತೋಗಿದ್ದೀವಿ, ನಾವು ಬದುಕಿಲ್ಲ, ಆದ್ರೂ ಈ ಪ್ರಪಂಚದಲ್ಲಿ ಇದೀವಿ ಅನ್ನೋ ಭ್ರಮೆಲಿರ್ತಾರೆ. ಇನ್ ಕೆಲವೊಬ್ಬರಿಗೆ ತುಂಬಾ ಹಚ್ಕೊಂಡಿರೋ ವ್ಯಕ್ತಿಗಳು ಸತ್ತಿದ್ರು ಕೂಡ ಅವ್ರು ಬದುಕಿದ್ದಾರೆ, ಅವ್ರು ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಭ್ರಮೆಲಿರ್ತಾರೆ. ಈಗ ಸುನೀತಾಗಿರೋದು ಅದೇ ಪ್ರಾಬ್ಲಮ್. ಇವ್ರ ಮನ್ಸಲ್ಲಿ ಕಟ್ಕೊಂಡಿದ್ ನೋವು ಕಣ್ಣೀರಾಗಿ ಆಚೆ ಬಂದಿದೆ. ಬಸ್ಟ್ ಔಟ್ ಆಗಿದ್ದಾರೆ. ಸರಿ ಹೋಗ್ತಾರೆ. ಎದ್ಮೇಲೆ ಸಮಾಧಾನ ಮಾಡಿ. ನಾನಿನ್ ಬರ್ತೀನಿ. ಪ್ಲೀಸ್ ಡಾಕ್ಟರ್. ಸರ್, ನಾನು ಒಂದು ಹೆಣ್ಣು, ಇದನ್ನು ಕೆಲಸ ಅನ್ಕೊಂಡಿಲ್ಲ, ಒಂದು ಸಹಾಯ ಅಂತ ಅನ್ಕೊಂಡಿದ್ದೀನಿ. ಫೀಸ್ ಎಲ್ಲ ಬೇಡ, ನಾನಿನ್ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.